ನಮಸ್ಕಾರ. ಸಂಕಲ್ಪ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಅಥರ್ವ ಸಿದ್ಧ ಪುರುಷರಾಗಿರುವಂತಹ ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳ್ಳೆದಾಗ್ಲಿ. ಪ್ರತಿನಿತ್ಯ ಕೂಡ ಒಂದೊಂದು ವಿಚಾರಗಳ ಬಗ್ಗೆ ನಮಗೆ ತಿಳಿಸ್ಕೊಡ್ತಾ ಬಂದಿದ್ದೀರಾ ಅಂತಾನೆ ಹೇಳ್ಬಹುದು. ಆದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನನ್ನ ಪ್ರಶ್ನೆ ಏನು ಅಂತಂದ್ರೆ, ಈ ಮುದ್ರೆಗಳ ಬಗ್ಗೆ. ಇದು ಕೂಡ ತುಂಬಾ ನಾವು ಗೂಗಲ್ ಅಲ್ಲಿ ನೋಡುವಾಗ ಸಾಕಷ್ಟು ಜನ ಮುದ್ರೆಗಳು ಮಾಡುವಂಥದ್ದು, ಇದು ನಮ್ಮ ಪ್ರಾಸ್ಪರಿಟಿ, ವೆಲ್ತ್, ಹೆಲ್ತ್ ಇದನ್ನೆಲ್ಲ ನಾವು ನೋಡೋದಾದ್ರೆ ಆರೋಗ್ಯಕ್ಕೆ ಹೇಗೆ ಸಹಾಯ ಮಾಡುತ್ತೆ ಈ ಮುದ್ರೆಗಳು ಮಾಡುವಂಥದ್ದು? ಈ ಮುದ್ರೆಗಳ ಮಹತ್ವ ಏನು? ಯಾವಾಗ ಮಾಡ್ಬೇಕು? ಮಾಡೋದಾದ್ರೆ ಹೇಗೆ ಮಾಡ್ಬೇಕು? ರೀತಿ ನೀತಿಗಳೇನಾದ್ರೂ ಫಾಲೋ ಮಾಡ್ಬೇಕಾಗತ್ತಾ? ಏನ್ ಹೇಳ್ತೀರಾ ಗುರುಗಳೇ ಇದ್ರ ಬಗ್ಗೆ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ಮುದ್ರೆಗಳು ಅಂತಂದಾಗ ನೀವು ಸ್ವಲ್ಪ ಯೋಚನೆಗೆ ಬೀಳ್ಬೇಕಾಗತ್ತೆ. ಈ ಸ್ಟಾಂಪ್ ಓದ್ತೀವಲ್ಲ, ಸ್ಟಾಂಪ್ ಎಂಡ್ರ್ ಓದ್ತಾನಲ್ಲ, ಸೀಲ್ ಅಂತಾರ ಅದನ್ನ. ಹಾಗೆ ಸೀಲ್ ಇದ್ರೆ ಅದಕ್ಕೆ ವ್ಯಾಲ್ಯೂ ಜಾಸ್ತಿ. ನೀವು ಮಾಡ್ತಕ್ಕಂತಹ ಪೂಜೆಗಳಲ್ಲಿ ಅದಕ್ಕೆ ಆವಾಹನ, ಸ್ಥಾಪನ, ಸುಮುಖ, ಸುಮುಖೀಕರಣ, ವೇಳಾಪನ, ಅವಕುಂಠನ, ದೇನಮುದ್ರ, ಚಕ್ರಮುದ್ರ, ಪ್ರದರ್ಶ್ಯ ಅಂತ ಭಗವಂತನಿಗೆ ಹೇಳ್ತಾರೆ. ಇದು ವಿಜ್ಞಾನ. ಅದಕ್ಕೆ ಕೃಷ್ಣ ಒಂದು ಮಾತನ್ನು ಹೇಳ್ತಾನೆ, ಯೋಗಾಗ್ನಿಯು ನಿನ್ನ ದಾರಿದ್ರ್ಯವನ್ನ ದಗ್ಧ ಮಾಡಿಬಿಡುತ್ತೆ. ಅದಕ್ಕೆ ಭಗವಂತ ನಾನು ಹೇಗಿರ್ತಾನೆ ಅಂತಂದ್ರೆ, ನೋಡು, ಸುಮ್ಮನೆ ಅವನು ಹಿಂದಿರ್ತಾನೆ ಅಷ್ಟೇ. ಅದಕ್ಕೆ ಹೇಳ್ತಾರೆ ಒಂದು ಮಾತು, ನಿನಗೆ ಗುರಿ ಮುಂದಿರ್ಲಿ, ಗುರು ಹಿಂದಿರ್ಲಿ ಅಂತ. ಕೃಷ್ಣ ಜಗದ್ಗುರು. ಅವನ ರಥವನ್ನ ಚಾಲು ಮಾಡಿದ, ಓಡಿಸ್ದ, ಸಾರಥಿಯಾಗಿದ್ದ. ಯುದ್ಧ ಮಾಡಬೇಕಾದ್ರೆ ಆ ಸಂದರ್ಭದಲ್ಲಿ ಕುರುಕ್ಷೇತ್ರದಲ್ಲಿ, ಅಂದ್ರೆ ಇವತ್ತು ಜೀವನವೇ ಒಂದು ದೊಡ್ಡ ಕುರುಕ್ಷೇತ್ರವಾಗಿದೆ. ದೊಡ್ಡ ಕುರುಕ್ಷೇತ್ರ. ಹಾಗಂತೇಳಿ ನಮಗೆ ಉಪದೇಶ ಮಾಡ್ಲಿಕ್ಕೆ ನಮ್ಮ ಹತ್ರ ಏನು ಕೃಷ್ಣರಿಲ್ಲ. ಯಾವ ಕೃಷ್ಣರು ನಮ್ಮ ಬಳಿ ಇರೋದಿಲ್ಲ. ಇನ್ನ ಮೊದಲೇ ಪಾಂಡವರು ಕಣ್ಣಿಗೂ ಕಾಣಿಸಲ್ಲ. ಧರ್ಮರಾಯ, ಭೀಮ, ಅರ್ಜುನ, ನಕುಲ, ಸಹದೇವ ಇವರು ಕಾಣಿಸೋದಿಲ್ಲ. ಕೋಟಿಗಳು ಮೋಸ ಮಾಡೋ ಕೌರವರು ನಮ್ಮ ಮುಂದೆ ಕಾಣಿಸ್ತಾರಪ್ಪ, ನಮ್ಮ ಮುಂದೆ ಕಾಣಿಸ್ತಾರೆ ಅಂತ ಹೇಳಬಹುದು. ಕರೆಕ್ಟಾ? ಬಹುಶಃ ಹೆಚ್ಚಿಗೂ ಇವ್ರು ಸಿಗ್ತಾರೆ. ಕೃಷ್ಣ ಯೋಗಾಗ್ನಿಯಿಂದ ನಿಮ್ಮ ದಾರಿದ್ರ್ಯವನ್ನ ದಗ್ಧ ಮಾಡ್ತಕ್ಕಂತಹ ಶಕ್ತಿ ಮುದ್ರೆಗಳಿಗಿದೆ. ಅಂತ ಅದ್ಭುತವಾದ ಮುದ್ರೆಗಳು ನಿಮ್ಗೆಲ್ಲ ಗೊತ್ತಿದೆ, ತಿಳ್ಕೊಂಡಿದ್ದೀರಿ. ಆದ್ರೂ ನಾನು ಆವಾಗ ಜ್ಞಾಪಕ ಮಾಡಿ ನಿಮ್ಮ ಮುಂದೆ ಪ್ರಚಾರ ಪಡಿಸ್ತಿರ್ತೀನಿ. ಒಂದು ಮುದ್ರೆ ಇದೆ, ಹೆಲ್ತ್ ಅಂಡ್ ವೆಲ್ತ್. ಎರಡನ್ನು ನೀವು ವೆಲ್ಕಮ್ ಮಾಡುತ್ತಾ ನಿಮ್ಮ ಇನ್ಕಮ್ ಅನ್ನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಒಂದು ಸದಾವಕಾಶವನ್ನ ಕೊಡುತ್ತಾನೆ. ಅದು ಖಂಡಿತ ಎಲ್ರಿಗೂ ಬೇಕಾಗಿರುವಂತ ಅನಂತವಾಗಿರುವಂತದ್ದು, ಅದ್ಭುತವಾಗಿರತಕ್ಕಂತಹದ್ದು. ಬಹುಶಃ ಈ ಮುದ್ರೆಯವರು ಕೇಳಿರ್ತಾರ ಇಲ್ಲ ಗೊತ್ತಿಲ್ಲ. ನಾಗಮುದ್ರ ನಿಮಗೆ ನವಕೋಟಿಗಳನ್ನ ತಂದು ಕೊಟ್ಟೀತು. ನಾಗಮುದ್ರ ಈ ತಿರುವನಂತಪುರಂ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯದಲ್ಲಿ ಒಂದು ರೂಮಿನ ಕೋಣೆ ತೆಗೆದ್ರು, ಎರಡನೇ ರೂಮಿಂದ ಕೋಣೆ ತೆಗೆದ್ರು, ಮೂರನೇದು ಕೋಣೆ ತೆಗೆದ್ರು. ಯಾರ್ಯಾರು ಹೋದ್ರೋ ಇನ್ನು ನಾನು ಆ ಪದಗಳು ಬಳಸಲ್ಲ. ಹಾಗೆ ಅದಕ್ಕೆ ಲಾಕಿಂಗ್ ಸಿಸ್ಟಮ್. ಜಡ್ಜು ಹೋದ. ನಾನು ಅದೇ ಹೇಳಿದ್ದು, ಅಲ್ಲಿರ್ತಕ್ಕಂತಹ ನಮ್ಮ ಮೈಸೂರು ಅರಮನೆ ಹೇಗೋ ಅಲ್ಲಿರ್ತಕ್ಕಂತಹ ರಾಣಿಯವರು, ಮಹಾರಾಣಿಯವರು ಅಲ್ಲಿ ನನಗೊಂದು ಆಸ್ಥಾನವನ್ನು ಕೊಟ್ಟಿದ್ದಾರೆ ತ್ರಿವೇಂದ್ರಮಲ್ಲಿ. ಅಲ್ಲಿ ಇದೆಲ್ಲವೂ ಕೂಡ ಪರಿಪೂರ್ಣವಾಗಿ ನನಗೆ ಗೊತ್ತಿರತಕ್ಕಂತಹದ್ದು, ಇಂಚಿಂಚು ಗೊತ್ತಿರತಕ್ಕಂತಹದ್ದೇ ಕೇರಳದ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದ ಬಗ್ಗೆ. ಯಾಕೆ ನನಗೆ ಅಲ್ಲಿನವ. ಅದಕ್ಕಾಗಿ ಬಹಳ ಸವಿಸ್ತಾರವಾಗಿ ನಿಮ್ಗೊಂದು ಮುದ್ರೆಯನ್ನು ಹೇಳ್ಕೊಡೋದಾದ್ರೆ, ಗುಡ್ ಹೆಲ್ತ್ ಅಂಡ್ ವೆಲ್ತ್ ನೀವು ಪಡ್ಕೊಳ್ಳೋದಾದ್ರೆ ನಾಗಮುದ್ರ ನಿಮ್ಮ ಬದುಕಿಗೆ ಚಿನ್ಮುದ್ರ ಬರೆದಿಟ್ಕೊಳ್ಳಿ. ಅಂತಹ ಮುದ್ರವನ್ನ ಕೇವಲ ನೀವು ಒಂದು 9 ರಿಂದ 10 ನಿಮಿಷಗಳು ಮಾಡ್ಬೇಕಾಗತ್ತೆ. ನಿಮ್ಗೊಂದು ಪೇಷನ್ಸ್ ಬೇಕಾಗತ್ತೆ, ತಾಳ್ಮೆ ಬೇಕಾಗತ್ತೆ. ಅದನ್ನ ಮಾಡಿ ನೀವು ಮಾಡ್ತಕ್ಕಂತಹದ್ದೇ ಆದ್ರೆ ನೋಡಿ, ಹೀಗೆ ಬಲ ಹಸ್ತವನ್ನ ಮುಂದೆ ತೆಗೆದುಕೊಳ್ತೀರಿ. ಮುಂದೆ ತೆಗೆದುಕೊಳ್ತಾ ಈ ಎಡಹಸ್ತದ ಏನು ಈ ಹೆಬ್ಬೆರಳಿದೆಯೋ ಅದನ್ನ ಕರೆಕ್ಟ್ ಆಗಿ ಯಾವ ರೀತಿ ಏನು ಮಾಡ್ಬೇಕಂತ ನಾನು ತೋರಿಸ್ತಾ ಬರ್ತೇನೆ. ಹೀಗೆ ಇಂಟು ಲೆಕ್ಕದಲ್ಲಿ ಇಟ್ಕೊಳ್ತೀರಿ ನೋಡಿ, ಮತ್ತೆ ತೋರಿಸ್ತೀನಿ. ಹೀಗೆ ಇಟ್ಕೊಳ್ತೀರಿ. ಈ ಬೆರಳು ಹೀಗೆ ಪ್ರೆಸ್ ಮಾಡ್ತಕ್ಕಂತಹದ್ದು. ನಂತರ ಈ ಬೆರಳು ಅದರ ಮೇಲೆ ಒತ್ತತಕ್ಕಂತಹದ್ದಪ್ಪ. ಇದು ನಾಗಮುದ್ರ. ಇದು ನಾಗಮುದ್ರ. ನಾಗಮುದ್ರವನ್ನ ನಿಮ್ಮ ಹಾರ್ಟ್, ಯಾಕಂದ್ರೆ ಬದುಕನ್ನ ಕಟ್ಟಿಕೊಳ್ಳಲಿಕ್ಕೆ ಭವ್ಯವಾಗಿ ಪ್ರಾರ್ಥನೆ ಮಾಡೋ ಕಡೆಯವ್ರಿಗೆ ಮಾತ್ರ ಭಗವಂತನಿರ್ತಾನೆ.
ಹಾಗಾಗಿ ಬಡವರ ಬಂಧು ಭಗವಂತ. ಹಾಗಾಗಿ ನೀವೇನಾದ್ರೂ ಈ ಮುದ್ರೆಯನ್ನು ಹಾಕೊಳ್ಳುತ್ತಾ ಓಂ ಅನಂತಾಯ ನಮಃ, ಓಂ ಅನಂತಾಯ ನಮಃ. ಅನಂತ ಅಂತಂದ್ರೆ ಆದಿ ಇಲ್ಲದವ, ಅಂತ್ಯ ಇಲ್ಲದವ, ಜರಾ ಮರಣಗಳು ಇಲ್ಲದವ. ಇನ್ನ ಅನಂತ ಅಂತಂದ್ರೆ ಅದಕ್ಕೆ ಎಂಡಿಂಗ್ ಇರಲ್ಲ. ಎಂಡಿಂಗ್ ಅನ್ನೋದನ್ನ ನೀವು ಹುಡ್ಕೊಂಡು ಹೋದ್ರೆ ಸಿಗಲ್ಲ. ಅದು ಅನಂತ. ಅಂತಹ ಅನಂತನ ಮಂತ್ರವನ್ನ ಹೇಳೋದ್ರಿಂದ ನೀವೇನ್ ಪಡ್ಕೊಳ್ಬೇಕು ಅಂತಿರ್ತೀರೋ ಈ ನಾಗಮುದ್ರೆಯಿಂದ ನೀವು ಪಡೆದುಕೊಳ್ಳುತ್ತೀರಿ. ಅಂತ ಅದ್ಭುತವಾಗಿರ್ತಕ್ಕಂತಹ ಮುದ್ರೆಗಳು. ನಿಮ್ಗಿನ್ನ ಚಿನ್ಮುದ್ರೆ ಗೊತ್ತಿದೆ, ಇನ್ನ ವಾಯುಮುದ್ರೆ ಗೊತ್ತಿದೆ. ಈ ವಾಯುಮುದ್ರೆ ಹೀಗೆಲ್ಲ ಮಾಡಿಕೊಂಡು ಸುಮಾರು ಅಂತಂದ್ರೆ 52ರಿಂದ 57 ಕಾಯಿಲೆಗಳೇ ವಾಸಿ ಮಾಡ್ಕೊಳ್ಳಲಿಕ್ಕಿದೆ. ಈ ನಾಗಮುದ್ರ ಇದೆಯಲ್ಲ ಬಹಳ ಅದ್ಭುತವಾಗಿರ್ತಕ್ಕಂತಹದ್ದು. ಆ ನಾಗನ ಮೇಲೆ ಈ ಭೂಮಿ, ಈ ನಾಗನ ಎಡೆ ಏನಿದೆಯೋ ಅದ್ರ ಮೇಲೆ ಭೂಮಿ ಇರತಕ್ಕಂಥದ್ದು. ಆ ಭೂಮಿ ಮೇಲೆ ನಾವಿರ್ತಕ್ಕಂತಹದ್ದು. ಅವನಿಗೆ ಒಂದು ಕೃತಜ್ಞತೆಯನ್ನ ತಿಳಿಸುವಂಥದ್ದು. ಅಂತಹ ಅನಂತ ವಾಸುಕಿ ಎಂಬತಕ್ಕಂತ ಹಾವನ್ನ ಹಾಸಿಗೆಯಾಗಿ ಮಾಡಿಕೊಳ್ಳುತ್ತಾ ಇನ್ನು ಅವನ ಹೆಡೆ ನೆರಳಾಗಿ ಇರತಕ್ಕಂತಹ ಸರ್ಪದ ಮೇಲೆ ಮಲಗಿರ್ತಕ್ಕಂಥ ಏ ಅನಂತನೇ, ನನ್ನ ಕಡೆ ಸ್ವಲ್ಪ ಗಮನಿಸು. ನನ್ನದು ತುಂಬಾ ದಟ್ಟ ದಾರಿದ್ರ್ಯ ಕಡೆ ಕೊಂಡೊಯ್ದಿದೆ. ನನ್ನ ಬದುಕು ದುಸ್ಥಿತಿ ತಲುಪಿದೆ. ಹಾಗಾಗಿ ನಿನ್ನ ದೃಷ್ಟಿ ನನ್ನ ಒಳಗಿರತಕ್ಕಂತಹದ್ದು ಅಂತರ್ದೃಷ್ಟಿಯನ್ನ ಸ್ವಲ್ಪ ಜಾಗೃತಿಗೊಳಿಸಲಿ, ಚೈತನ್ಯ ಮಾಡಿಕೊಡು ಅಂತ ಹೇಳಿ ಅವನಲ್ಲಿ ಪ್ರಾರ್ಥನೆ ಮಾಡುತ್ತಾ ಯಾವಾಗ ಈ ನಾಗಮುದ್ರೆಯನ್ನ ನೀವು ಮಾಡ್ಕೊಳ್ತೀರೋ ಅದಕ್ಕೆ ಮೊದಲು ಬೇಕಾದ್ರೆ ಪ್ರಾಣಾಯಾಮ ಮಾಡ್ಕೊಳ್ಳಿ. ಪ್ರಾಣಾಯಾಮ ಬಹಳ ಬಹಳ ಮುಖ್ಯವಾಗಿರ್ತಕ್ಕಂತಹದ್ದು. ಅಂತಹ ಪ್ರಾಣಾಯಾಮವನ್ನ ನೀವು 4 ಬಾರಿ ಅಥವಾ 5 ಬಾರಿಯನ್ನ ಮಾಡೋದೇ ಆದ್ರೆ, ಯಾಕೆಂದ್ರೆ ಈ ನಾಡಿಗಳು ಎಲ್ಲವೂ ಕೂಡ ನಿಮ್ಗೆ ಬ್ಲಾಕ್ ಆಗಿರ್ತಕ್ಕಂತಹದ್ದು. ಆ ಮಂತ್ರ ಹೇಳ್ಬೇಕಾದ್ರೆ ಒಂದು ಚೈತನ್ಯ ಬರ್ತಕ್ಕಂತಹದ್ದು, ಅದಕ್ಕೆ ಶಕ್ತಿಯನ್ನು ತುಂಬಿಸ್ತಕ್ಕಂಥದ್ದು. ಅದಕ್ಕೆ ಆ ಪ್ರಾಣಾಯಾಮವನ್ನ ಮಾಡಿದ ನಂತರ ನೀವು ನಾಗಮುದ್ರೆಯನ್ನ ಮಾಡಿದ್ದೆ ಆದ್ರೆ ದಿನಕ್ಕೆ 1 ಬಾರಿ, ದಿನಕ್ಕೆ 2 ಬಾರಿ, ಎಷ್ಟು ಸಾಧ್ಯ ಅಷ್ಟು ಮಾಡ್ತಾ ಬನ್ನಿ. ಬೆಳಿಗ್ಗೆ ಸಂಜೆ ಮಾಡ್ತಾ ಬನ್ನಿ. ಕೇವಲ 42 ದಿನಗಳು ಮಾಡ್ತಾ ಬನ್ನಿ. ಕೇವಲ ಅನಂತನ ತಿಳ್ಕೊಳ್ಳಿ ಅಪ್ಪ. ನೀವು ಯಾವತ್ತೋ ತ್ರಿವೇಂದ್ರಮ್ಗೆ ಹೋಗಿದ್ರೆ, ತಿರುವನಂತಪುರಂಗೆ ಹೋಗಿದ್ರೆ, ಆ ಅನಂತ ಪದ್ಮನಾಭ ಸ್ವಾಮಿಯನ್ನ ನೋಡಿದ್ರೆ ಅವನನ್ನು ಒಮ್ಮೆ ಸ್ಮರಣೆ ಮಾಡ್ಕೊಳ್ಳಿ. ಇಲ್ಲಿ ಎಲ್ಲೆಲ್ಲಿ ಇರ್ತಕ್ಕಂಥದ್ದು ಎಲ್ಲವೂ ಕೂಡ ಅಲ್ಲೇ ಇದೆ. ಅಷ್ಟು ಭವ್ಯವಾಗಿರ್ತಕ್ಕಂತಹ ಬಂಗಾರದ ನಿಧಿ ನಿಕ್ಷೇಪಗಳಿದೆ. ನಿಮಗೆ ನಿಮ್ಮ ವಿಧಿಯನ್ನ ಬದಲಿಸುವ, ನಿಧಿಯನ್ನ ಪ್ರವೇಶ ಮಾಡಿಕೊಡ್ತಕ್ಕಂತಹ ಶಕ್ತಿ ಆ ಅನಂತನಿಗೆ ಒಬ್ಬನಿಗೆ ಇದೆ. ಅಂತಹ ಅನಂತನನ್ನ ನೆನಪು ಮಾಡಿಕೊಡ್ತಕ್ಕಂತಹ ಈ ನಾಗಮುದ್ರ ನೀವು ಮಾಡಿದ್ದೆ ಆದ್ರೆ ಅದ್ಭುತವಾಗಿರ್ತಕ್ಕಂತಹ ಯಶಸ್ಸನ್ನ ಹೇಗೆ ಪಡ್ಕೊಳ್ತೀರ ಅಂತಂದ್ರೆ, ಹೆಲ್ತ್ ಅಂಡ್ ವೆಲ್ತ್ ಎರಡೂನು ಎಷ್ಟು ಶೀಘ್ರವಾಗಿ ಒಂದು ರೀತಿಯ ತಂಗಾಳಿ ಬೀಸುತ್ತಲ್ಲ. ನೀವು ತುಂಬಾ ಬಿಸಿಲು ಬೀಳ್ತಾ ಇದೆ, ಯಾವುದೋ ಒಂದು ಮರ ನಿಮಗೆ ಆಸರೆ ಆಗ್ಬಿಡುತ್ತೆ. ಅಲ್ಲಿ ಕುಡಿಲಿಕ್ಕೆ ನೀರು ದಾಹ ಆಗುತ್ತೆ, ನೀರು ಇದೆ, ಅಲ್ಲಿ ಹೊಂಗೆ ಮರ ಇದೆ, ಕುಳಿತುಕೊಂಡ್ರೆ ಅಷ್ಟು ಚೆನ್ನಾಗಿ ನಿದ್ರೆ ಬಂದ್ಬಿಡುತ್ತೆ. ನಿಮಗೆ ಎಷ್ಟು ಖುಷಿ ಕೊಡುತ್ತೆ. ನಿಮಗೆ ಬಿಸಿಲಿಂದ ಹೋದ ತಕ್ಷಣ ಕುಳಿತುಕೊಂಡ್ರೆ ಹಾಗೆ ಈ ಮುದ್ರೆ ನಿಮಗೆ ಯಾವುದರಲ್ಲಿ, ಹೆಲ್ತ್ ಅಂಡ್ ವೆಲ್ತ್ ಎರಡರಲ್ಲೂ ಕೂಡ ಅಂತ ಅನಂತನನ್ನ ನೀವು ಎಷ್ಟು ಬಾರಿ ಹೇಳಬೇಕು ಗುರುಗಳೇ? ಆ 10 ನಿಮಿಷಗಳ ಕಾಲ ಸಾಧ್ಯ ಆದ್ರೆ 54 ಬಾರಿ ಅಥವಾ 108 ಬಾರಿ ಪಠಿಸಿ ನಿಮ್ಮ ಜೀವನ ಆಗ ಚಿನ್ಮುದ್ರ ನೋಡಿ. ಖಂಡಿತವಾಗ್ಲೂ ಗುರುಗಳೇ, ಎಲ್ಲೋ ಒಂದು ಕಡೆ ಹೆಲ್ತ್ ಅಂಡ್ ವೆಲ್ತ್ ನ ವೆಲ್ಕಮ್ ಮಾಡ್ಬೇಕು ಅಂತಂದ್ರೆ ಈ ನಾಗಮುದ್ರೆ ಹೇಗೆ ಸಹಾಯ ಮಾಡುತ್ತೆ. 42 ದಿನಗಳು ಮಾಡ್ಲೇಬೇಕಾಗತ್ತೆ, ಬೆಳಗ್ಗೆ ಸಂಜೆ ಅನ್ನೋದು ಕೂಡ ನೀವು ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಗುರುಗಳು ತಿಳಿಸಿದ ಹಾಗೆ ನಿಮ್ಮ ಒಂದು ವೆಲ್ತ್ ಆಗಿರ್ಬೋದು, ಹೆಲ್ತ್ ನ ನೀವು ವೆಲ್ಕಮ್ ಮಾಡಬೇಕು ಇನ್ಕಮ್ ಜೊತೆನಲ್ಲಿ ಅಂತಂದ್ರೆ ನಾಗಮುದ್ರೆ ಖಂಡಿತವಾಗ್ಲೂ ನಿಮಗೆ ಸಹಾಯ ಆಗುತ್ತೆ. ಗುರುಗಳನ್ನ ತೋರಿಸ್ಕೊಟ್ಟಿರೋದನ್ನ ಪ್ರತಿನಿತ್ಯ ನೀವು ಕೂಡ ಫಾಲೋ ಮಾಡ್ತಾ ಬಂದ್ರೆ ನಿಮ್ಮ ಒಂದು ತೊಂದರೆಗಳು, ಸಮಸ್ಯೆಗಳಿಂದ ಹೊರಗಡೆ ಬರಬಹುದು. ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಆಗಿದೆ. ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.